ಹುಟ್ಟಿದಾಗ ನಮಗೆ ಏನೂ ತಿಳುವಳಿಕೆ ಇರುವುದಿಲ್ಲ. ಮನೆ ನಮಗೆ ಸಂಸ್ಕಾರವನ್ನು ನೀಡುತ್ತದೆ. ಹೈಸ್ಕೂಲ್ಗೆ ಬಂದ ನಂತರ ಸಂಸ್ಕಾರ ಗಟ್ಟಿಗೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೆ 15 ವರ್ಷ ತುಂಬಿದ ನಂತರ ಯೌವನ ಬರುತ್ತದೆ. ಕಾಲೇಜಿಗೆ ಬಂದ ಯುವ ವಿದ್ಯಾರ್ಥಿಗಳಿಗೆ ಸರಸ್ವತಿ ಎಂಬ ಮಾಯೆ ರಕ್ಷಣೆ ನೀಡಿ ಜೊತೆಗೆ ಮುಂದಿನ ಜೀವನ ಹೇಗಿರಬೇಕು ಎಂದು ಮಾರ್ಗದರ್ಶನ ನೀಡುತ್ತಾಳೆ ಎಂದು ಖ್ಯಾತ ಚಲನಚಿತ್ರ ನಟ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ಹೇಳಿದರು. ಅವರು ಶುಕ್ರವಾರ ಎಂಇಎಸ್ ಸಂಸ್ಥೆಯ ಎಂಎಂ ಕಲಾ ಮತ್ತು ವಿಜ್ಞಾನ ಬಯಲು ರಂಗಮಂದಿರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಲೇಜು ಉಪಸಮಿತಿ ಅಧ್ಯಕ್ಷ ಎಸ್.ಕೆ. ಭಾಗವತ್ ಮಾತನಾಡಿ, ಇಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಇದರ ಹಿಂದೆ ಎಲ್ಲ ಸಿಬ್ಬಂದಿ ವರ್ಗದವರ ಶ್ರಮವಿರುತ್ತದೆ. ಅಂದಾಗ ಮಾತ್ರ ಇಂತಹ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ. ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ಇದೇ ಕಾಲೇಜಿನಲ್ಲಿ ಕಲಿತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಈಗ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೂ ಕೂಡ ನಟನೆ ಮಾಡಿ ಸೈ ಎನಿಸಿಕೊಂಡು ನೂರಾರು ಚಿತ್ರಗಳಲ್ಲಿ ನಟನೆ ಮಾಡಿ ಒಂದು ಸುಂದರವಾದ ಬದುಕು ಮತ್ತು ಹೆಸರನ್ನು ಪಡೆದುಕೊಂಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಆರ್.ಜಿ. ಭಟ್ ವರ್ಗಾಸರ, ಹರೀಶ್ ಪಂಡಿತ್, ಡಾಕ್ಟರ್ ನಬಿ ಸಾಬ್, ಉಪನ್ಯಾಸಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಣ್ಣ ತಮ್ಮಂದಿರೇ, ಯೂತ್ ಫೆಸ್ಟಿವಲ್, ಮನುಷ್ಯನ ಜನ್ಮದಲ್ಲಿ ಯೂತ್ ಯೌವನ ಒಂದು 20 ವರ್ಷ ಇರ್ತದೆ, ಕೆಲವರಿಗೆ 30 ವರ್ಷ ಇರ್ತದೆ, ಕೆಲವರಿಗೆ ಆರೋಗ್ಯ ಚೆನ್ನಾಗಿದ್ರೆ 40 ವರ್ಷ ಇರ್ತದೆ, ಕೆಲವರಿಗೆ ತುಂಬಾ ಇಟ್ಕೊಂಡವರಿಗೆ 50-60 ವರ್ಷನೂ ಇರ್ತದೆ. ಆ ಯೌವನಕ್ಕೆ ಮುಪ್ಪಿ ಬರೋದಿಲ್ಲ. ಆ ಯೌವನ ಎಲ್ಲರಿಗೂ ಬರ್ತದೆ, ಎಲ್ಲರ ಜೀವನದಲ್ಲೂ ಆ ಯೌವನ ಇರ್ತದೆ. ಅದರಲ್ಲೂ ನೈಜವಾಗಿ ಬರುವ ಒಂದು 30 ವರ್ಷದ ಯೌವನ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಆ ಯೌವನ ಬರೋದು ಯಾವಾಗ? ನಮ್ಗೆ ಹೆಚ್ಚು ಕಡಿಮೆ 15 ವರ್ಷದ ನಂತರ. ಹುಟ್ಟಿದಾಗಲಿಂದ 10 ವರ್ಷವರೆಗೆ ನಮ್ಗೆ ಏನು ಗೊತ್ತಿರಲ್ಲ. ಅಲ್ಲಿ ಇಲ್ಲಿ ಕಂಡುಬಿಡ್ತೀವಿ, ಅದು ಕಾಣ್ತದೆ, ಇದು ಕಾಣ್ತದೆ, ಅವ್ರಿಗೆ ಪರಿಚಯ ಆಗಿರ್ತದೆ, ಅಪ್ಪ ಅಮ್ಮ ಇರ್ತಾರೆ, ನೆಂಟರು ಇರ್ತಾರೆ, ಬಂಧು ಬಳಗ ಇರ್ತದೆ, ದೇಶ ಎಲ್ಲವೂ ಕಾಣ್ತದೆ, ಕಂಡುಬಿಡ್ತೀವಿ. 15 ವರ್ಷವರೆಗೂ ಅದೇ ನಡೀತಾ ಇರ್ತದೆ. ವಿದ್ಯಾಭ್ಯಾಸವು ಜೊತೆಗೆ ಶುರುವಾಗ್ತಾ ಇರುತ್ತೆ. 20 ದಾಟ್ತೀವಿ, ಮುಖದ ಮೇಲೆ ಮೀಸೆ ಬರೋಕ್ಕೆ ಶುರುವಾಗುತ್ತೆ, ದಾಡಿ ಬರೋಕ್ಕೆ ಶುರುವಾಗುತ್ತೆ, ಮೈ ಮೇಲೆ ರೋಮ್ಗಳು ನಿಲ್ಲಕ್ಕೆ ಶುರುವಾಗ್ತವೆ. ಆ ಯೌವನದ ಜೊತೆಗೆ ಜ್ಞಾನವನ್ನು ನೀವು ತಗೊಳ್ತಾ ಇರ್ತೀರಿ. ಇಂಥ ಸಮೃದ್ಧವಾದಂತಹ ಕಾಲೇಜಲ್ಲಿ ಗುರು ವೃಂದರ ಜೊತೆಗೆ ಕನ್ನಡ ಶಾಲೆಯಿಂದ ಹೈಸ್ಕೂಲ್ ದಾಟಿ ಈ ಯೌವನ ಕಾಲೇಜಿಗೆ ಬರ್ತಿರಲ್ಲ, ಅಲ್ಲಿ ನಿಮಗೆ ಕನಸುಗಳು ಶುರುವಾಗ್ತವೆ, ಸುಂದರ ಕನಸುಗಳು. ಹೆಚ್ಚು ಜನರಿಗೆ ಕಾಣುತ್ತೆ ಬರೀ ಕನಸು ಅಂದ್ರೆ ಬರೀ ಕನಸು, ಅದೊಂಥರ ಕನಸಿನ ಜೀವನವೇ ಮಾಯೆ ಅಂಟ್ಕೊಂಡ್ಬಿಟ್ಟಿರ್ತದೆ. ಮಾಯೆ ಅಂದ್ರೆ ಏನಂತ ನಿಮ್ಗೆ ಗೊತ್ತು. ಆ ಮಾಯೆ ಒಳಗೆ ನೈಜವಾದ ಒಂದು ಮಾಯೆ ಇದೆ. ಆ ಮಾಯೆಯನ್ನ ನಾವು ಹಿಡಿಬೇಕು. ಈಗ ಹಾಡ್ದಲ್ಲ ನಮ್ಮ ತಂಗಿಯರು, ಮಾತಾ ಸರಸ್ವತಿ ದೇವಿ, ಆ ಮಾಯೆ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಮಾಯೆ ನಮಗೆ ನಮ್ಮ ಜೀವನಕ್ಕೆ ಒಂದು ಮಂತ್ರವನ್ನು ಕೊಡ್ತದೆ, ದೃಷ್ಟಾರ ಕೊಡ್ತದೆ. ಮುಂದಿನ ಜೀವನ ಹೇಗಿರ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡಿಕೊಡ್ತದೆ ಆ ಸರಸ್ವತಿ ದೇವಿ. ಆ ತಾಯಿ ನಮಗೆ ಕೊಡುವಂತಹ ಭಿಕ್ಷೆ ಇದೆಯಲ್ಲ, ಮುಂದಿನ 30-40 ವರ್ಷದ 50 ವರ್ಷದ ಜೀವನಕ್ಕೆ ಮಾರ್ಗದರ್ಶನ ಆಗ್ತದೆ. ಅದು ಇಲ್ಲೇ ಸಿಗ್ತದೆ, ನಿಮ್ಗೆ ಇಲ್ಲೇ ದೊರಕುವಂತಹದ್ದು. ಮಾತಾ ಸರಸ್ವತಿಯ ಕೃಪೆ ನಿಮಗೆ ಇಲ್ಲಿಂದಲೇ ಶುರುವಾಗ್ತದೆ. ಕನ್ನಡ ಶಾಲೆಗಳು ಪ್ರಾರಂಭ ಆಗ್ತದೆ, ಸಂಸ್ಕಾರ ಹೈಸ್ಕೂಲ್ನಲ್ಲಿ ಗಟ್ಟಿಗೊಳ್ತದೆ. ಈ ಯೌವನ ಇದೆಯಲ್ಲ, ಯೂತ್, ಇದು ನಿಮ್ಮನ್ನು ಎಲ್ಲೂ ಬಿಟ್ಕೊಡಲ್ಲ. ನೀವು ಅತ್ತ ಚಂಚಲ ಈ ಕಾಲೇಜ್ ಬರಬೇಕಾದ್ರೆ ನೀವು ಎಷ್ಟು ದೈಹಿಕ ಶುದ್ಧವಾಗಿರ್ಬೇಕು ಅಂತಂದ್ರೆ, ನನ್ನ ದೃಷ್ಟಿಯಲ್ಲಿ ಆಚಾರ ವಿಚಾರಗಳ ಶುದ್ಧೀಕರಣ, ಭಾಷಾ ಶುದ್ಧೀಕರಣ, ಅಂತಃಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿ ಎಲ್ಲ ಶುದ್ಧವಾಗಿದ್ದರೆ ಮಾತ್ರ ನಿಮಗೆ ಮುಂದಿನ ಜೀವನವೆಲ್ಲವೂ ಶುದ್ಧವಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಅಶುದ್ಧವಾಗಿ ನೀವು ಇಲ್ಲಿ ಬಂದರೆ, ಅಶುದ್ಧ ಅಂದ್ರೆ ನಾನೇನು ಹೇಳಕ್ ಹೋಗಲ್ಲ. ಈಗ ಪ್ರಪಂಚದಲ್ಲಿ ಕಿತ್ತು ತಿನ್ನುವ ಅಶುದ್ಧತೆ ಬೇಕಾದಷ್ಟಿದೆ, ನಿಮ್ಗೆ ಗೊತ್ತಿದೆ ಯಾವ್ದು ಶುದ್ಧ ಯಾವ್ದು ಅಶುದ್ಧ. ಆ ಅಶುದ್ಧತೆಯಲ್ಲಿ ನೀವು ಕೈ ಹಾಕಿದ್ರು ಇಲ್ಲೂ ನೀವು ಅಶುದ್ಧರಾಗ್ತೀರಿ, ನಿಮ್ಮ ಜೀವನ ಅಶುದ್ಧವಾಗ್ತದೆ. ಈ ಕಾಲೇಜ್ ಬರುವಾಗಲೇ ಗುಟ್ಕಾ ಪಾರ್ಪರ ಮಸಾಲ ಎಲ್ಲ ಹಾಕೊಂಡು ಬಂದ್ಬಿಟ್ರೆ ಅವನ ಜೀವನ ಸ್ವಚ್ಛ ಇರ್ತದೆ ಅಂತ ನಾನಂತೂ ಹೇಳಲ್ಲ. ಯಾಕಂದ್ರೆ ಹಲ್ಲಿಗೆ ಅದೇ ಕಾರಣ ಆಗ್ತದೆ. ಒಂದು ಹಲ್ಲಿ ಬಿತ್ತು ಅಂತಾರೆ ಅವನ ಸೌಂದರ್ಯದ ಒಂದು ಪಾರ್ಟ್ ಹೋಯ್ತು ಅಂತ ಅರ್ಥ. ಆಮೇಲೆ ಅದು ಮನಸ್ಸನ್ನು ಹಾಳು ಮಾಡ್ತದೆ. ಪ್ರತಿ ಒಂದು ಈಗಂತೂ ಕಾಲೇಜುಗಳಲ್ಲಿ ಹೇಳ್ಬಾರ್ದು,
ನನ್ಗೆ ಗೊತ್ತಿಲ್ಲ, ಡ್ರಗ್ ಅನ್ನೋ ಪದ ಕೂಡ ಬಳಸ್ತಾ ಇದ್ದಾರೆ. ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಸೀನ್. ಆದರೆ ನನ್ನ ಒಂದು ಅನುಭವಕ್ಕೆ ನನಗೆ ಇಲ್ಲಿ ಯಾಕೆ ಬರೋಕ್ಕೊಂದು ಹಕ್ಕಿದೆ ಅಂದರೆ, ನಿಮ್ಮೆಲ್ಲರಿಗೂ ನಾನು ಅಣ್ಣನ ಥರ. 70ರ ದಶಕದಲ್ಲಿ ನಾನು ಇದೇ ರೂಮ್ನಲ್ಲಿದ್ದೇನೆ, ಅದೇ ರೂಮ್ನಲ್ಲೇ ಓದಿದ್ದೇನೆ, ಇದೇ ರೂಮ್ನಲ್ಲೇ ಸಂಗೀತ ಹಾಡ್ತಿದ್ದೇನೆ, ಅದೇ ರೂಮ್ನಲ್ಲಿ ಎನ್ ಟಿ ಶರ್ಮಾ ಸರ್ ಇದ್ರು, ಅದೇ ರೂಮ್ನಲ್ಲಿ ಎಲ್ಲ ಪ್ರೊಫೆಸರ್ಗಳಿದ್ರು. ನನ್ನ ಪ್ರೊಫೆಸರ್ ಹೆಸರು ಹೇಳ್ಬೇಕು, ನಮ್ಮ ಕನ್ನಡ ಕಲಿಸಿದಂಥ ಎಚ್ ಕೆ ಕುಲಕರ್ಣಿ ಇದ್ರು, ಎಂ ರಮೇಶ್ ಇದ್ರು, ಇಂಗ್ಲಿಷ್ ಹೇಳ್ಕೊಟ್ಟಂತ ವಿಷ್ಣುಮೂರ್ತಿಗಳಿದ್ರು, ಜಿ ಎಂ ಹೆಗಡೆಯವರು ಇದ್ರು, ಸಂಸ್ಕೃತ ಹೇಳ್ಕೊ